ಕಳೆದ 2 ವರ್ಷಗಳಿಂದ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಹಿಂದುತ್ವದ ಗಾಳಿ ಅಲೆ ಬೀಸ್ತಾ ಇರುವುದನ್ನು ನೀವೆಲ್ಲ ನೋಡಿದ್ದೀರಿ. ಹಿಂದೆ ಕೂಡ ಬೀಸ್ತಾ ಇತ್ತು, ಆದರೆ ಅದು ಅಲೆಯಾಗಿ ನಿರ್ಮಾಣ ಆಗಿರಲಿಲ್ಲ. ಆದರೆ 2022ರಿಂದ ಹಿಂದುತ್ವದ ಅಲೆ ಇಡೀ ಕರ್ನಾಟಕದ ಕಡೆ ನೋಡುವಾಗಿದೆ. ಯುವಕರೇ, ಯಾವಾಗ ಶಿವರಾತ್ರಿ ಬರ್ತಾ ಇದೆಯೋ ಪ್ರತಿಯೊಂದು ಶಿವರಾತ್ರಿಗೆ ಎಲ್ಲ ಮಠಗಳಿಗೆ ಪತ್ರಿ, ಪುಷ್ಪ, ಧೂಪ, ದೀಪ, ನೈವೇದ್ಯಗಳು ಬರ್ತವೆ. ದುರಂತ ಅಂದ್ರೆ ಶಿವರಾತ್ರಿ ಬಂತು ಅಂದ ತಕ್ಷಣನೇ ನಮ್ಮ ಮಠಕ್ಕೆ ಪತ್ರಿ, ಧೂಪ, ದೀಪಕ್ಕಿಂತಲೂ ಈ ಪೊಲೀಸ್ ನೋಟಿಸ್ಗಳು ಬಹಳ ಬರ್ತವೆ. ಇಂತಹ ನೋಟಿಸ್ಗಳನ್ನ ತೆಗೆದುಕೊಂಡು ನಾವು ಮಠದಲ್ಲಿ ಸುಮ್ಮನೆ ಜಪ ಮಾಡ್ಕೊತ್ ಕೂಡಬೇಕೋ ಅಥವಾ ಹಿಂದೂಗಳ ಜಾಗೃತಿ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಯಾವತ್ತೂ ಕೂಡ ಕಾಡ್ತಾ ಇದೆ. 2008ರಲ್ಲಿ ಬಿನ್ನಡೆಯವರೇ, ನಮಗೊಬ್ಬ ಬಿಜೆಪಿಯ ಹಿರಿಯ ನಾಯಕರು ನಮ್ಮ ಭಾಗದ್ದು, ನೀವು ಎಷ್ಟು ಅರಚಾಡಿದ್ರು ಅಷ್ಟೇ ಕರಾವಳಿ ಭಾಗದ ರೀತಿಯಲ್ಲಿ ನಮ್ಮಲ್ಲಿ ಹಿಂದುತ್ವದ ಅಲೆ ಬರೋದಿಲ್ಲ ಅಂತ ಹೇಳ್ತಿದ್ರು. ಆದರೆ ದಿನ ಕಳೆದ ಹಾಗೆ ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡೆ. ವಿಶ್ವ ಹಿಂದೂ ಪರಿಷತ್ತಿನ ಶಕ್ತಿಯೊಂದಿಗೆ ಪ್ರವೀಣ್ ಭಾಯ್ ತೊಗಾಡಿ ಅವರನ್ನ 2005ರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರಥಮವಾಗಿ ಕರೆಸಿದ್ದು ನಾವು ಜೇವರ್ಗಿಗೆ. ಆಂದೋಲನ ಹಿಂದೂ ಆಂದೋಲನ್ ಅನ್ನುವಂತಹ ಒಂದು ಚಳುವಳಿಗೆ ಹೆಸರನ್ನ ಕೊಟ್ಟು ತೊಗಾಡಿ ಅವರನ್ನ ಕರೆಸಿದೆ. ಆ ನಂತರ ನಿರಂತರವಾಗಿ ಮುತಾಲಿಕರ ಕಾರ್ಯಕ್ರಮಗಳನ್ನ ಕೊಡ್ತಾ ಈ ಭಾಗದಲ್ಲಿ ಹಿಂದುತ್ವದ ಗಾಳಿಯನ್ನ ಪಸರಿಸಲಿಕ್ಕೆ ಪ್ರಾರಂಭ ಆಯಿತು. ಆದರೆ ಇವತ್ತು ನಾನು ಆ ಬಿಜೆಪಿಯ ಹಿರಿಯ ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಹಿಂದುತ್ವದ ಸುನಾಮಿ ಕಲ್ಯಾಣ ಕರ್ನಾಟಕದಲ್ಲಿ ಹೇಗೆ ಎದ್ದಿದೆ ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಭಾರತದ ಎಲ್ಲ ಮಾಧ್ಯಮಗಳ ಚಿತ್ತ ಇವತ್ತು ಆಳಂದನತ್ತ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಹರ್ಷದಿಂದ ಹೇಳಬೇಕಾಗುತ್ತೆ. ಹಿಂದುತ್ವದ ಈ ಅಲೆಯಿಂದಲೇ 3000ಕ್ಕಿಂತಲೂ ಹೆಚ್ಚು ಪೊಲೀಸರು ಆಳಂದನಲ್ಲಿ ಬೀಡುಬಿಟ್ಟಿದ್ದಾರೆ. ನಾವು ಅವಾಗ ಕೇಳ್ತಿದ್ದೀವಿ, ಅಯೋಧ್ಯೆಯಲ್ಲಿ 10,000 ಪೊಲೀಸರು, ಚಿಕ್ಕಮಗಳೂರಿನ ದತ್ತಪೀಠ ಬಂದೋಬಸ್ತಕ್ಕೆ 4,000 ಪೊಲೀಸರು. ಆದರೆ ಇವತ್ತು ನಮ್ಮ ತನವನ್ನ ಉಳಿಸುವುದಕ್ಕೋಸ್ಕರ, ಹಿಂದೂ ಧರ್ಮದ ಪತಾಕೆಯನ್ನ ಬಾನೆತ್ತರಕ್ಕೆ ಹಾರಿಸುವುದಕ್ಕೋಸ್ಕರ ಇವತ್ತು ನಾವು ಹೋರಾಟ ಪ್ರಾರಂಭ ಮಾಡಿದ್ದಕ್ಕಾಗಿ ಕರ್ನಾಟಕದತ್ತ ಇಡೀ ದೇಶದ ಚಿತ್ತ ಮೂಡಿದೆ ಅಂದ್ರೆ ಅದು ಹಿಂದುತ್ವದ ಗೆಲುವು. ಈ ಹಿಂದುತ್ವದ ಗೆಲುವು ಆ ಹಿರಿಯ ಬಿಜೆಪಿ ನಾಯಕರಿಗೆ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸತ್ಯದ ಪರಿಸ್ಥಿತಿಯಲ್ಲಿ ನಮಗೆ ಸೌಮ್ಯ ಹಿಂದುತ್ವ ಅವಶ್ಯಕತೆ ಇಲ್ಲ. ಸೌಮ್ಯ ಹಿಂದುತ್ವದ ಜೊತೆಗೆ ಉಗ್ರವಾದ ಹಿಂದುತ್ವ ಇದ್ದಾಗ ಮಾತ್ರ ಭಾರತ ಜಗದ್ಗುರು ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಇದೆ. ಉಗ್ರ ಹಿಂದುತ್ವದ ಪ್ರತಿಪಾದನೆ ಮಾಡಿದ್ದಕ್ಕೋಸ್ಕರನೇ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುವಕರೇ, 2022ರಲ್ಲಿ ಬಹಳ ದೊಡ್ಡ ದಂಗಲನ್ನ ಆಳಂದ ಪಟ್ಟಣ ಕಾಣುತ್ತೆ. ನಮಗೇನು ದಂಗೆ ಎಬ್ಬಿಸಬೇಕು ಅನ್ನುವಂತ ಇಚ್ಛೆ ಇಲ್ಲ, ನಾವು ದಂಗೆ ಎಬ್ಬಿಸುವವರು ಕೂಡ ಅಲ್ಲ. ನಮ್ಮ ಹಕ್ಕು, ನಾವು ಪೂಜೆ ಮಾಡಬೇಕು ಅಂತ ಹೊರಟ್ರೆ ಖಡ್ಗಗಳನ್ನ, ರಾಡ್ಗಳನ್ನ, ಕಟ್ಟಿಗೆಗಳನ್ನ, ಖಾರದ ಪುಡಿಯನ್ನ ಡ್ರಮ್ನಲ್ಲಿ ಮಿಕ್ಸ್ ಮಾಡಿ ಅದನ್ನ ಚೆಲ್ಲಬೇಕು, ಕಲ್ಲುಗಳನ್ನ ಎಸಿಬೇಕು ಅಂತ ಕುತಂತ್ರ ಮಾಡಿದಂತಹ ಬಾಬರ್ನ ಮೊಮ್ಮಕ್ಕಳಿಗೆ
ಈ ದೇಶದ ಸಂವಿಧಾನ ತಕ್ಕ ಉತ್ತರ ಕೊಟ್ಟು 2023ಕ್ಕೆ ನಿರ್ಭೀತಿಯಿಂದ ನಿರ್ಭಡೆಯಿಂದ ನಾವು ಹೋಗಿ ರಾಘವ ಚೈತನ್ಯರ ಸಮಾಧಿ ಮೇಲಿನ ಶಿವಲಿಂಗಕ್ಕೆ ಪೂಜೆ ಮಾಡಿದೆವು. ಬಹಳ ದೊಡ್ಡ ವಿಜಯ. 2024 ನಾವು 100 ಜನರಿಗೆ ಪೂಜೆಗೆ ಅವಕಾಶ ಕೊಡಬೇಕು ಅಂತ ವಕ್ಫ್ ಬೋರ್ಡ್ ಕೋರ್ಟ್ನಲ್ಲಿ ನಾವು ಮನವಿಯನ್ನ ಸಲ್ಲಿಸಿದ್ದೇವೆ. ಕವಾಡೆ ಅವರು, ಎಸ್ ಎ ಪಾಟೀಲ್ರು, ಹರ್ಷ ಗುತ್ತೇದಾರರು ಹೈಕೋರ್ಟ್ನಲ್ಲಿ ರಿಟ್ ಹಾಕಿದರು. 1 ತಿಂಗಳಿಂದ ವಕ್ಫ್ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ನಾನು 2 ಬಾರಿ ವಿಚಾರಣೆಗೆ ಹೋದೆ. ವಿಚಾರಣೆಗೆ ಹೋದಂತ ಸಂದರ್ಭದಲ್ಲಿ ನಾನು, ನಮ್ಮ ಡ್ರೈವರ್ ಇಬ್ರೇ ನಮ್ಮ ವಕೀಲರು. ಆದರೆ ಎದುರುಗಡೆ ಇರುವಂತಹ ಪ್ರತಿವಾದಿಗಳು ಸುಮಾರು 20ಕ್ಕೂ ಹೆಚ್ಚು ಜನ ಬರ್ತಾ ಇದ್ರು. ಅದರಲ್ಲಿ ಗುಂಡಾಗಳು, ರೌಡಿಗಳು, ಗಡಿಪಾರು ಮಾಡಿಕೊಂಡು ಊರು ಬಿಟ್ಟು ಹೋದವರು ಇವರೆಲ್ಲ ಬರ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ ಎದುರಾಳಿಗಳು ಹೆದರಲಿ ಅಂತ. ಇಂತಹ 100 ಗೂಂಡಾಗಳು ಬಂದ್ರು. ಭಾರತ ಮಾತೆ ನೀಡಿರುವಂತಹ ಜನ್ಮ ಕೊಟ್ಟಂತಹ ಈ ರಕ್ತ ಯಾವ ಗುಂಡಾಗಳಿಗೂ ಕೂಡ ಹೆದರೋದಿಲ್ಲ ಅನ್ನುವಂತಹ ಸವಾಲನ್ನ ಹಾಕಿ ಅದೇ ಕೋರ್ಟಿನ ಎದುರುಗಡೆ ನಿಂತ್ಕೊಂಡು ನ್ಯಾಯ ಕೇಳಿದ್ವಿ. ದುರ್ದೈವ, ವಕ್ಫ್ ಬೋರ್ಡ್ನಲ್ಲಿ ನಮಗೆ ಪೂಜೆಗೆ ಅವಕಾಶ ನೀಡಲಿಕ್ಕೆ ಅಸಾಧ್ಯ ಆಯಿತು. ನಮ್ಮ ಅರ್ಜಿಯನ್ನ ರಿಜೆಕ್ಟ್ ಮಾಡಿತು. ಯಾಕೆ ಅಂತ ಕೇಳಿದ್ರೆ ಕಳೆದ ವರ್ಷ ಹೈಕೋರ್ಟ್ನಲ್ಲಿ ಈ ವಿಚಾರ ಹೋಗಿದ್ರಿಂದ ನೀವು ಹೈಕೋರ್ಟ್ ಮೊರೆ ಹೋಗಬೇಕು ಅಂತ ಹೇಳಿ ನಮ್ಮ ಅರ್ಜಿಯನ್ನ ವಿಲೇವಾರಿ ಮಾಡಿದರು. ಇದನ್ನೇ ಸಂಭ್ರಮಿಸಿದಂತಹ ಪಾಕಿಸ್ತಾನದ ಏಜೆಂಟ್ರುಗಳು ಕೋರ್ಟ್ ಹಾಲ್ನ ಹೊರಗಡೆ ಗಲೆ ಮಿಲಾವ್ ಗಲೆ ಮಿಲಾವ್ ಗಲೆ ಮಿಲಾವ್ ಅಂತ ಹೇಳಿ ಆಳಂದಕ್ಕೆ ಬಂದು ದುಷ್ಟ ಶಕ್ತಿಗಳು ಇಸ್ ಬಾರ್ ಆಂದೋಲಾ ಸ್ವಾಮಿ ಹಮಾರ ದರ್ಗಾ ಮೇ ನಹಿ ಆಯೇಗಾ ಅಂತ ಹೇಳಿ ಪಟಾಕಿ ಸಿಡಿಸಿದ್ರಂತೆ. ಅವರಿಗೆ ಗೊತ್ತಿಲ್ಲ ಪಾಪ, ವಕ್ಫ್ ಕೋರ್ಟೇ ಅಂತಿಮ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಬೇರೆ ಕೋರ್ಟ್ ಇಲ್ಲ ಅಂತ ಗೊತ್ತಿಲ್ಲ ಅವರಿಗೆ, ಇದೆ ಅಂತ ಗೊತ್ತಿಲ್ಲ ಅವರಿಗೆ. ನಾವು ಪುನಃ ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದೀವಿ. ಹೈಕೋರ್ಟ್ ನಿನ್ನೆ ನಮಗೆ ಷರತ್ತು ಬದ್ಧವಾಗಿರುವಂತಹ ಸೂಚನೆಯನ್ನ ಕೊಟ್ಟು ಮತ್ತೆ 15 ಜನರಿಗೆ ಪೂಜೆಗೆ ಅವಕಾಶ ಕೊಟ್ಟಿತ್ತಲ್ಲ, ಇದು ನಿಜವಾದ ಸಂವಿಧಾನ. ಅವರ ನಾವು ಪಟಾಕಿ ಹೊಡಿಬಹುದಾಗಿತ್ತಲ್ಲ ಆಳಂದ್ನಲ್ಲಿ. ಗುತ್ತೇದಾರರಿಗೆ ಹೇಳಿದ್ರೆ ಇಲ್ಲಿಂದ ಆಳಂದವರೆಗೂ ಪಟಾಕಿ ಹೊಡಿಬಹುದಾಗಿತ್ತು. ನಾವು ಈಗ ಪಟಾಕಿ ಹೊಡೆಯುವ ಮನುಷ್ಯರಲ್ಲ ನಾವು. ಕಳೆದ ವರ್ಷ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದಂತ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತನ್ನ ಹೇಳಿದರು, ನಿಮ್ಗೆಲ್ಲ ನೆನಪಿರಬಹುದು. ಬುಲ್ಡೋಜರ್ ಬಾಬಾ ಒಂದು ಮಾತನ್ನ ಹೇಳಿದರು, अयोध्या में बहुत बड़ा राम लल्ला का मंदिर बन रहा है, वहां मंदिर बन रहा है, यहाँ के राघव चैतन्य का मंदिर कैसे नहीं बन पाएगा. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಿರ್ಬೇಕಾದ್ರೆ ರಾಘವ ಚೈತನ್ಯ ಮಂದಿರ ಯಾಕೆ ನಿರ್ಮಾಣ ಆಗುವುದಿಲ್ಲ ಅನ್ನುವಂತ ಸವಾಲನ್ನ ಯೋಗಿ ಆದಿತ್ಯನಾಥರು ಹಾಕಿ ಹೋಗಿದ್ದಾರೆ. ಆಳಂದದ ಹಿಂದೂಗಳೇ, ನೀವು ಬರೀ ಜಾತಿ ಜಾತಿ ಜಾತಿಯ ಮಂತ್ರ ಪಠಿಸ್ತಾ ಹೋದ್ರೆ ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ವಿಧಾನಸೌಧಕ್ಕೆ ಬಂದುಬಿಟ್ಟಿದೆ. ನಾಳೆ ನಿಮ್ಮ ಮನೆಯೊಳಗೂ ಬಂದು ಮುಟ್ಟುತ್ತೆ. ಯಾರು ಭಾರತದ ಪರ ಇದ್ದಾರೆ, ಯಾರು ಧರ್ಮಕ್ಕಾಗಿ ಶ್ರಮಿಸ್ತಾ ಇದ್ದಾರೆ, ಜಾತಿ ನೋಡದೆ ಮತ ಕೊಟ್ರೆ ಕರ್ನಾಟಕದಲ್ಲಿ ಮತ್ತೆ ಹಿಂದುತ್ವದ ಸರ್ಕಾರ ಬರ್ತಾ ಇತ್ತು. ದುರ್ದೈವ, ನೀವೆಲ್ಲ ಸಿದ್ದರಾಮಯ್ಯನವರ ಪುಕ್ಷಟ್ಟೆ ಗ್ಯಾರಂಟಿಗೆ ಬೆನ್ನು ಹತ್ತಿ ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ, ಗೃಹಲಕ್ಷ್ಮಿನೂ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಪಟಾಕಿ ಹೊಡೆಯೋದಾದ್ರೆ ಕೇವಲ ಪೂಜೆಗೆ ಅವಕಾಶ ಕೊಟ್ಟ ಹೈಕೋರ್ಟ್ ತೀರ್ಪಿಗೆ ಮಾತ್ರ ಪಟಾಕಿ ಹೊಡೆಯೋದಲ್ಲ, ಮುಂದೆ ಅದೇ ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸಿ ಅದೇ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯರ ಭವ್ಯ ಮಂದಿರ ನಿರ್ಮಾಣ ಮಾಡಿ ಕಳಸಾರೋಹಣ ಮಾಡಿ
ಯೋಗಿ ಆದಿತ್ಯನಾಥರ ಕಡೆಯಿಂದ ಆ ಮಂದಿರ ಉದ್ಘಾಟನೆ ಮಾಡಿದ ಮೇಲೆ ಆಳನ್ನ ಮನೆ ಮೇಲೆ ನಾವು ಪಟಾಕಿಯನ್ನು ಹೊಡೆಯೋರಿದ್ದೀವಿ. ಯಾವ ಶಕ್ತಿಯೂ ಕೂಡ ಅದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಪವಿತ್ರವಾಗಿರುವಂತಹ ಮಹಾಶಿವರಾತ್ರಿಯ ದಿನ ನಾನು ಶಪಥ ಮಾಡ್ತಾ ಇದ್ದೇನೆ. ಯುವಕರೇ, ಆಂದೋಲ ಸ್ವಾಮಿಯವರು ದ್ವೇಷ ಭಾಷಣ ಮಾಡಬಾರದು, ಪ್ರಚೋದನಕಾರಿ ಮಾತಾಡಬಾರದು, ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಬಾರದು ಅನ್ನುವಂತಹ ನೋಟಿಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಆ ನೋಟಿಸ್ ಕೊಟ್ಟಂತಹ ಜಿಲ್ಲಾಡಳಿತಕ್ಕೆ ನಾನು ಒಂದು ಮಾತನ್ನ ಹೇಳಿಕೆ ಬಯಸ್ತಾ ಇದ್ದೀನಿ. ನಾನು ದ್ವೇಷ ಭಾಷಣ ಮಾಡುವಂತಹ ಸ್ವಾಮಿಗಳೇ ಅಲ್ಲ. ದ್ವೇಷ ಭಾಷಣ ಮಾಡುವಂತಹ ನೀಚರು ಬಹಳಷ್ಟು ಜನ ಇದ್ದಾರೆ. ನಾನು ದ್ವೇಷ ಭಾಷಣ ಮಾಡುವುದಲ್ಲ, ದೇಶದ ಭಾಷಣ ಮಾಡುವಂತಹ ಸ್ವಾಮಿ ನಾನು. ಇವತ್ತು 30ಕ್ಕೂ ಹೆಚ್ಚು ಕೇಸ್ಗಳನ್ನ ಹಾಕಿಕೊಂಡರೂ ಕೂಡ ಮಠದಲ್ಲಿ ಕೂಡಲಿಲ್ಲ. ನಮ್ಮ ದೇಶದ ಹಿಂದೂ ಧರ್ಮದ ಪವಿತ್ರತೆಯನ್ನ ಕಾಪಾಡಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡಿ ರಾಘವ ಚೈತನ್ಯ ಮಂದಿರ ನಿರ್ಮಾಣದ ಶಪಥವನ್ನ ನಾನು ಮಾಡಿದ್ದೀನಿ. ಕೇವಲ ನಾನು ಮಾಡಿದ್ದೀನಿ ಅನ್ನುವಂತಹದ್ದು ಅದು ಗರ್ವ ಆಗುತ್ತೆ. ನೀವೆಲ್ಲರೂ ಕೂಡ ಇದ್ದಾಗ ಮಾತ್ರ, ವೇದಿಕೆ ಮೇಲೆ ಇರುವಂತಹ ರಾಜಕಾರಣಿಗಳಿರ್ಬೋದು, ಪರಮ ಪೂಜ್ಯರ ಆಶೀರ್ವಾದ ಇದ್ದಾಗ ಮಾತ್ರ ಹಿಂದುತ್ವದ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ರಾಮ ಮಂದಿರ ನಿರ್ಮಾಣ ಆಯ್ತು. ಬಹಳ ಜನ ಹೇಳ್ತಿದ್ರು, ಮಂದಿರ ಕಟ್ಟೋದಿಲ್ಲ, ಇವರು ರಾಜಕೀಯ ಮಾಡ್ತಾ ಇದ್ದಾರೆ, ಮಂದಿರದ ಹೆಸರನ್ನ ಹೇಳಿ ಓಟು ಪಡೀಲಿಕ್ಕೆ ಬಿಜೆಪಿ ನಾಟಕ ಸೃಷ್ಟಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ಕೇವಲ ಬಿಜೆಪಿಯವರಾಗ್ಲಿ ಸಂಘ ಪರಿವಾರದವರಾಗ್ಲಿ ನಾಟಕದ ಭಕ್ತಿ ಮಾಡೋದಲ್ಲ. ಅವರ ಭಕ್ತಿಯಾಗಿದೆ ಅಂತ ಕೇಳಿದ್ರೆ, ಮೊನ್ನೆ ನರೇಂದ್ರ ಮೋದಿ ಅವರು ಮಾಡಿದಂತಹ ಆಚರಣೆಯೇ ಇವತ್ತು ನಮಗೆ ಸಾಕ್ಷಿಯಾಗುತ್ತೆ. ರಾಮ್ ಜೇಠ್ಮಲಾನಿ, ಕಪಿಲ್ ಸಿಬಲ್ ಅನ್ನುವಂತ ಅನೇಕ ಕಾಂಗ್ರೆಸ್ ಏಜೆಂಟ್ ಲಾಯರ್ಸ್ ಕೋರ್ಟ್ನಲ್ಲಿ ಅರ್ಜಿ ಹಾಕ್ತಾ ಇದ್ರು. ಸರ್, ಮಂದಿರದ ವಿಚಾರಣೆ ಬಹುಬೇಗ ಮುಗಿಸಬೇಡಿ. ಒಂದು ವೇಳೆ ನೀವು ಬೇಗ ಮುಗಿಸಿದ್ರೆ ಬಿಜೆಪಿಯವರು ಅದರ ಲಾಭ ತಗೊಂಡ್ಬಿಟ್ಟು ಅಧಿಕಾರ ಚಲಾಯಿಸ್ತಾರೆ. ಹೀಗಾಗಿ ನೀವು ಬೇಗ ನಿರ್ಣಯ ಮಾಡಬೇಡಿ ಅಂತ ಅರ್ಜಿಗಳನ್ನು ಹಾಕ್ತಿದ್ರು. ಆಗ ಅರ್ಜಿಗಳ ಹಾಕಿದ್ದರ ಪರಿಣಾಮ ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್ ಅಂತ ಹೇಳಿ 30 ವರ್ಷಗಳ ಕಾಲ ನಮ್ಮ ಹಿಂದೂ ಹೋರಾಟಗಾರರು ಕೋರ್ಟ್ಗೆ ಅಲಿಬೇಕಾಯ್ತು. ಶಬರಿ ರಾಮನಿಗಾಗಿ ಹಲವಾರು ವರ್ಷ ಕಾಯ್ದಿದ್ರಂತೆ. ರಾಮನ ದರ್ಶನ ಮಾಡಬೇಕು, ರಾಮನ ಸೇವೆ ಮಾಡಬೇಕು ಅಂತ ಹಲವಾರು ವರ್ಷಗಳು ಕಾಯ್ದಿದ್ರು. ಆದರೆ ಆಶ್ಚರ್ಯ ಅಂದ್ರೆ, ಇವತ್ತು ರಾಮ ತನ್ನ ಮಂದಿರವನ್ನ ನಿರ್ಮಾಣ ಮಾಡುವುದಕ್ಕೋಸ್ಕರ ಯೋಗಿ ಆದಿತ್ಯನಾಥರನ್ನ, ನರೇಂದ್ರ ಮೋದಿ ಅವರನ್ನ ಸುಮಾರು ವರ್ಷಗಳ ಕಾಯ್ದಿರಲ್ಲ. ಇದು ನಿಜವಾದ ಮೋದಿ ಅವರ ಭಕ್ತಿಗೆ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಉತ್ತರ ಪ್ರದೇಶದಲ್ಲಿ ಯೋಗಿ, ಕೇಂದ್ರದಲ್ಲಿ ಮೋದಿ ಇರುವ ಕಾರಣಕ್ಕಾಗಿಯೇ ಇವತ್ತು ಭವ್ಯವಾಗಿರುವಂತಹ ರಾಮ ಮಂದಿರ ನಿರ್ಮಾಣ ಆಯಿತು. ಅಕಸ್ಮಾತ್ ರಾಹುಲ್ ಬಾಬಾ ಏನಾದರೂ ಪ್ರಧಾನಮಂತ್ರಿ ಆಗಿದ್ದಿದ್ರೆ ಮೇಲೆ ರಾಮನ ಮಂದಿರ, ಕೆಳಗೆ ಬಾಬರನ ಗೋರಿ ನೋಡ್ಬೇಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ, ಹೇಳುವುದಕ್ಕೆ ಮಾತ್ರ ಅವರು ಸಂವಿಧಾನ 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 ಅಂತ ಹೇಳ್ತಾರೆ. ನಮ್ಮಲ್ಲಿ ಒಬ್ಬರಿದ್ದಾರೆ, ನಾನು ಸಂವಿಧಾನದ ಭಕ್ತ, ನನಗೆ ರಾಮನ ಮೇಲೆ ಭಕ್ತಿ ಇಲ್ಲ. ಹೇಳೋದು ಸಂವಿಧಾನ, ಮಾತು ಸಂವಿಧಾನ, ಕೃತಿ ತಾಲಿಬಾನ. ಹಿಡೀರಿ, ಒದಿರಿ, ಒಳಗೆ ಹಾಕ್ರಿ, ಕೇಸ್ ಹಾಕ್ರಿ, ಗಡಿಪಾರ್ ಮಾಡ್ರಿ. ಇದು ಯಾವುದು ಸಂಸ್ಕೃತಿ ರೀ? ಇಲ್ಲಿ ಯಾವುದೇ ಮಂತ್ರಿಯ ಸಂವಿಧಾನ ನಡೆಯೋದಿಲ್ಲ. ಕಲಬುರಗಿಯಲ್ಲಿ ಏನಾದರೂ ಸಂವಿಧಾನ ನಡೆಯುತ್ತೆ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಮ್ಮ ಮನವಿ ಸರ್ಕಾರದ ಹಂತದಲ್ಲಿದ್ದಿದ್ರೆ ನಾವ್ಯಾರೂ ಕೂಡ ಪೂಜೆ ಮಾಡಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ನಾವ್ಯಾರೂ ಕೂಡ ಪೂಜೆಗೆ ಹೋಗುವಂತ ಸ್ಥಿತಿ ಬರ್ತಿರ್ಲಿಲ್ಲ. ಕಲಬುರಗಿಯಲ್ಲಿ ಹೈಕೋರ್ಟ್ ಪೀಠ ನಿರ್ಮಾಣ ಆಗಿದ್ದಕ್ಕಾಗಿ, ಅಲ್ಲಿ ಮನವಿ ಸಲ್ಲಿಸಿದ್ದಕ್ಕಾಗಿ ನಮಗೆ ಮುಕ್ತವಾಗಿ
ಪೂಜೆಗೆ ಅವಕಾಶ ಮಾಡಿಕೊಡ್ತಲ್ಲ, ಅಂತಹ ಹೈಕೋರ್ಟ್ಗೆ ನಾವು ಇಲ್ಲಿಂದಲೇ ದೊಡ್ಡ ಧನ್ಯವಾದಗಳನ್ನು ಸಲ್ಲಿಸಬೇಕಾಗುತ್ತೆ. ಬಂಧುಗಳೇ, ನಮ್ಮ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರ ಸ್ಥಿತಿಯಲ್ಲಿದೆ. ಮೊದಲೆಲ್ಲ ಯೂನಿವರ್ಸಿಟಿಗಳಿಗೆ, ಗಲ್ಲಿಗಳಿಗೆ, ಕೆಲವೊಂದು ಏರಿಯಾಗಳಿಗೆ ಸೀಮಿತವಾಗಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಇವತ್ತು ವಿಧಾನಸೌಧದಲ್ಲಿ ಮೊಳಗ್ತಾ ಇದೆ. ಯಾವಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಆಗ ನಮ್ಮ ಉಸ್ತುವಾರಿ ಸಚಿವರು ಹೇಳ್ತಾರೆ, ಹಾಗೇನು ಹೇಳಿಲ್ಲ, ಅದು ನಾಸಿರ್ ಖಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಈ ಬಿಜೆಪಿಯವರು ಅದನ್ನ ತಿರುಚಿದ್ದಾರೆ ಅಂತ ಹೇಳ್ತಾರೆ. FSL ರಿಪೋರ್ಟ್ ಬಂದಾಗ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಮುಖ ಕಪ್ಪೆ ತರ ಆಗಿತ್ತು ಸ್ವಾಮಿ. ಯಾರು ದೇಶಭಕ್ತರು, ಯಾರು ದೇಶ ವಿರೋಧಿಗಳು ಅನ್ನುವಂತ ಸಾಮ್ಯತೆ ಇವತ್ತು ನಮ್ಮ ಮಂತ್ರಿಗಳಿಗಿಲ್ಲ. ಸ್ವಯಂ ಘೋಷಿತ ಸಂವಿಧಾನ ಭಕ್ತರು ಇವತ್ತು ನಮ್ಮನ್ನು ಆಳ್ತಾ ಇರುವಂತದ್ದು ದುರಾದೃಷ್ಟ ಅಂತ ನಾನು ಹೇಳ್ತಾ ಇದ್ದೇನೆ. ಯುವಕರೇ, ಯಾವಾಗ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು, ಆತಂಕವಾದಿಗಳಿಗೆ ಅನಿಸ್ತು ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಏನ್ ಮಾಡಿದ್ರು ನಡೆಯುತ್ತೆ. ಆ ಜಿಂದಾಬಾದ್ ಹೇಳಿದ ಕೆಲವೇ ದಿನಗಳಲ್ಲಿ ರಾಮೇಶ್ವರ ಕೆಫೆ ಅನ್ನುವಂತ ಹೋಟೆಲ್ನೊಳಗೆ ಬಾಂಬ್ ಬ್ಲಾಸ್ಟ್ ಆಯ್ತು. ಬಾಂಬ್ ಬ್ಲಾಸ್ಟ್ ಆಗಿ 1 ವಾರ ಕಳೀತಾ ಇದೆ. ಇಲ್ಲಿವರೆಗೂ ಆ ಬಾಂಬ್ ಹಾಕಿದಂತ ವ್ಯಕ್ತಿ ಪತ್ತೆ ಇಲ್ಲ. ಇದು ನಮ್ಮ ದುರ್ದೈವ. ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಎಷ್ಟು ಕುಸಿದಿದೆ ಅನ್ನುವಂಥದ್ದನ್ನ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ಪೊಲೀಸರು ಮಹಾ ಚಾಣಾಕ್ಷರು, ಅವ್ರಿಗೆ ಮನಸ್ಸು ಮಾಡಿದರೆ ಇದೇನು ಅಸಾಧ್ಯ ಅಲ್ಲ. ಒಂದು ಕಥೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ಪೊಲೀಸ್, ಮಹಾರಾಷ್ಟ್ರ ಪೊಲೀಸ್, ಗುಜರಾತ್ ಪೊಲೀಸ್ ಇವ್ರದೊಂದು ಅಭ್ಯಾಸ ವರ್ಗ ಇತ್ತಂತೆ. ಆಗ ಮಹಾರಾಷ್ಟ್ರದ ಪೊಲೀಸ್ ಹೇಳ್ತಾರಂತೆ, हमारा स्टेट में बॉम्ब ब्लास्ट हुए तो 2 दिन में नहीं तो 3 दिन में वो आतंकी को पकड़ के हम जेल को भेजेंगे. आग गुजरात पुलिस पाड़ी बंद और ಹೇಳ್ತಾರೆ, हमारा राज्य में बॉम्ब स्फोट हुए तो वो आतंकी को 1 दिन में पकड़ के जेल को भिजवाते हैं. आग ನಮ್ಮ कर्नाटक पुलिसर सरदी ಬಂತು. हमारा स्टेट में बॉम्ब ब्लास्ट हुए तो, तुम्हारा स्टेट में बॉम्ब ब्लास्ट हुए तो आतंकी को पकड़ने के लिए 1 दिन 2 दिन लगेगा क्या? हमारा राज्य में ऐसा नहीं है सर. आश्चर्य आए तो आप पुलिसರಿಗೆ, क्या है? बॉम्ब स्फोट होने के 3 दिन पहले ही हमको पता चलता है, लेकिन वो आतंकी को पकड़ने के लिए हमारा केडी साहब, हमारा केपी साहब ये मंत्री नहीं छोड़ता है, क्योंकि दे आर ऑल माय ब्रदर्स ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಸಲ್ಮಾನರು ಏನ್ ಬೇಕಾದ್ ಮಾಡಲಿ, ಬಾರಾಕೂನ್ ಮಾಫ್ ಅನ್ನುವಂತ ಕಾನೂನು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ. ಕಲಬುರಗಿಯಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದೆ ಅಂತ ಬೀದಿಗಿಳಿದ ಕೆಲ ಪುಂಡ ಪೋಖರಿಗಳು ನಮ್ಮ ಭಗವಧ್ವಜವನ್ನ ಕಿತ್ತಿ ನೆಲದ ಮೇಲೆ ಹಾಕಿ ತುಳಿದರು. ಉಸ್ತುವಾರಿ ಸಚಿವರು ಬಹಳ ದೊಡ್ಡದಾಗಿ ಹೇಳಿದ್ರು, ಯಾರೇ ಏನೇ ಕಾನೂನು ಕೈ ತಗೊಂಡ್ರೆ ಅಂಬೇಡ್ಕರ್ ಕಾನೂನು ಅವರಿಗೆ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿದ್ರು. ಇವತ್ತಿಗೂ ಕೂಡ ನಮ್ಮ ಧರ್ಮಕ್ಕೆ, ನಮ್ಮ ಧರ್ಮದ ಲಾಂಛನಕ್ಕೆ ಅವಮಾನ ಮಾಡಿದಂತ ಯಾರೊಬ್ಬರ ಮೇಲೂ ಕೂಡ FIR ಆಗಿಲ್ಲ ಅಂದ್ರೆ ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಲಾಯಕ್ಕಿದಾರ ಅನ್ನುವಂಥದ್ದನ್ನ ನಾವೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ. ಎಂತಹ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಬಂದಿದೆ, ದುರ್ಗತಿ ಅಂತದ್ದು ಬಂದಿದೆ. ಲಿಂಗರಾಜಪ್ಪ ಅವರು ಮಾತಾಡ್ತಾ ಹೇಳಿದರು, 100% ವೋಟ್ ಹಾಕ್ಬೇಕು, ಅದು ಯಾರಿಗೆ ಹಾಕಿ ವೋಟ್ ಹಾಕಬೇಕು ಅಂತ ಹೇಳಿದರು. ನಾನು ಹೇಳ್ತಾ ಇದ್ದೀನಿ, 100% ವೋಟಿಂಗ್ ಆಗ್ಬೇಕು. ಅದು ಕಾಂಗ್ರೆಸ್ನವರಿಗಲ್ಲ, ಆಲ್ ಇಂಡಿಯಾ ಇಟಾಲಿಯನ್ ಕಮಿಟಿ ಪಾರ್ಟಿಗಲ್ಲ, ನರೇಂದ್ರ ಮೋದಿ ಅವರಿಗೆ ವೋಟ್ ಹಾಕಿ.
ಭಾರತ ಸುರಕ್ಷಿತವಾಗಿರಬೇಕಾದ್ರೆ ಪೊಲೀಸರ ಕುಟುಂಬ, ಸೈನಿಕರ ಕುಟುಂಬ ಸುರಕ್ಷಿತವಾಗಿರಬೇಕಾದ್ರೆ ನರೇಂದ್ರ ದಾಮೋದರ್ ದಾಸ್ ಮೋದಿಗೆ ವೋಟ್ ಕೊಟ್ರೆ ಮಾತ್ರ ಭಾರತ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ನಮ್ಮ ದೇಶ ನುಚ್ಚು ನೂರು ಮಾಡುವಂತಹ ಪರಿಸ್ಥಿತಿ ಈ ದೇಶಕ್ಕೆ ಬರುತ್ತೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮತದಾರ ಹಮಾರಾ ವೋಟ್ ನರೇಂದ್ರ ಮೋದಿ ಕೆ ಲಿಯೆ ಅನ್ನುವಂತ ಶಪಥ ಇವತ್ತು ಪವಿತ್ರವಾಗಿರುವಂತಹ ಶಿವರಾತ್ರಿಯ ದಿನ ನಾವು ಮಾಡಬೇಕಾಗಿದೆ. ಮಂದಿರ ನಿರ್ಮಾಣ ಮಾಡುವಂತಹ, ರಾಘವ ಚೈತನ್ಯರ ಸಮಾಧಿ ನಿರ್ಮಾಣ ಮಾಡುವಂತಹ ಕಾರ್ಯ ನಿಮ್ಮೆಲ್ಲರಿಂದಲೂ ಕೂಡ ಆಗಬೇಕಾಗಿದೆ. ನಮ್ಮ ದೇಶ ವಿಶ್ವಕ್ಕೆ ಜಗದ್ಗುರು ಆಗಿದ್ದು ರಾಜಕಾರಣಿಗಳಿಂದ ಅಲ್ಲ, ಅಥವಾ ಯಾವುದೋ ಒಬ್ಬ ಶ್ರೀಮಂತನಿಂದ ಅಲ್ಲ. ನಮ್ಮ ದೇಶ ಈ ಜಗತ್ತಿಗೆ ಜಗದ್ಗುರು ರಾಷ್ಟ್ರ ಆಗಬೇಕಾದ್ರೆ ನಮ್ಮ ದೇಶದಲ್ಲಿರುವಂತಹ ದೇಗುಲಗಳಿಂದ, ನಮ್ಮ ದೇಶದಲ್ಲಿರುವಂತಹ ಮಹಾನ್ ಸಂತರಿಂದ ಭಾರತ ವಿಶ್ವದಲ್ಲಿ ಜಗದ್ಗುರು ಆಗಿದೆ. ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ವೀರ್ ಸಾವರ್ಕರ್ ಅವರು ಒಂದು ಮಾತನ್ನ ಹೇಳಿದರು. ಭಾರತದ ಗಡಿರೇಖೆಯನ್ನ ಖಡ್ಗದಿಂದ ಎಳೆಯುವಂತ ಉಕ್ಕಿನ ಮನುಷ್ಯ ಭಾರತದ ಪ್ರಧಾನಮಂತ್ರಿ ಆದಾಗ ಮಾತ್ರ ಅಂತ ಸಾವರ್ಕರ್ ಅವರು ಹೇಳಿದ್ರು. 1947ರಲ್ಲಿ ಸಾವರ್ಕರ್ ಅವರು ಹೇಳಿದ ಮಾತು 2014ರಲ್ಲಿ ನರೇಂದ್ರ ಮೋದಿ ಉಕ್ಕಿನ ಮನುಷ್ಯ ಈ ಭಾರತದ ಚುಕ್ಕಾಣಿ ಹಿಡಿದಾಗ ಭಾರತ ಸಂಪೂರ್ಣವಾಗಿ ಸುರಕ್ಷಿತ ಆಯಿತು ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಇಂತಹ ಪವಿತ್ರವಾಗಿರುವಂತಹ ರಾಘವ ಚೈತನ್ಯ ಮಂದಿರ ನಿರ್ಮಾಣಕ್ಕೆ ಸುಭಾಷ್ ಗುತ್ತೇದಾರ್ ಅವರು ಹೇಳಿದ ಹಾಗೆ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ದೂರ ತಳ್ಳಬೇಡಿ. ಪ್ರತಿಯೊಬ್ಬನೂ ಕೂಡ ಧರ್ಮದ ಆರಾಧನೆಯನ್ನ ಮಾಡಬೇಕಾಗಿದೆ. ನಾವು ಹೋಗಿ ಪೂಜೆ ಮಾಡಿ ಬಂದ ನಂತರ, ಚುನಾವಣೆ ಫಲಿತಾಂಶದ ನಂತರ ಕಾಟಾಚಾರಕ್ಕೆ ಗೆದ್ದಂತ ಅಭ್ಯರ್ಥಿ BR ಪಾಟೀಲ್ ರವರು ಆ ರಾಘವ ಚೈತನ್ಯ ಸಮಾಧಿಗೆ ಹೋಗ್ತಾರೆ. ನನಗೆ ಆಶ್ಚರ್ಯ ಆಯ್ತು, ಯಾರು ಒತ್ತಡದಿಂದ ಹೋದ್ರು, ಇವರು ಭಕ್ತಿಯಿಂದ ಹೋದ್ರು ಅಂತ. ಭಕ್ತಿಯಿಂದ ಹೋಗಿದ್ದಾದ್ರೆ ರಾಘವ ಚೈತನ್ಯ ಲಿಂಗಕ್ಕೆ ಎರಡೂ ಕೈಗಳನ್ನ ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ರು. ಆದರೆ ಅಲ್ಲಿ ಅವರ ಅವಸರ, ಅವರ ಗಡಿಬಿಡಿಯನ್ನ ನೋಡಿದ್ರೆ ಅವರು ಭಕ್ತಿಯಿಂದ ಹೋಗಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಯ್ತು. ಇಷ್ಟು ಗಲಭೆಗಳು, ಇಷ್ಟು ಹೋರಾಟಗಳು ನಡೆದರೂ ಕೂಡ ಇವತ್ತು ಇಲ್ಲಿಯ ಶಾಸಕರು ಮನಮೋಹನ್ ಸಿಂಗ್ ಆಗಿದ್ದಾರೆ, ಮೌನ ವಹಿಸಿದ್ದಾರೆ. ಮೌನ ವಹಿಸಿದ್ದಾರೆ ಅಂದ್ರೆ ಅದು ನಮಗೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಳ್ಬೇಡಿ. ಅವರ ಮೌನ ನಮ್ಮ ಮಂದಿರಕ್ಕೆ ಸಮ್ಮತಿ ಕೊಟ್ಟಿದೆ ಅಂತ ಅರ್ಥ ಆಗುತ್ತೆ. ಅವರಿಂದಲೂ ಕೂಡ, ಅವರ ಹತ್ರನೂ ಕೂಡ ಹೋಗಿ ನಾವು ಮಂದಿರ ನಿರ್ಮಾಣಕ್ಕೆ ಸಹಕಾರ ಕೊಡಿ ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ಳೋಣ. ವೀರ್ ಸಾವರ್ಕರ್ ಅವರು ಹೇಳಿದ ಹಾಗೆ, ನೀ ಬಂದರೆ ನಿನ್ನನ್ನು ಸೇರಿಸಿ, ನೀ ಬಂದರೆ ನಿನ್ನ ಜೊತೆ, ನೀನು ವಿರೋಧಿಸಿದರೆ ನೀ ಬಂದರೆ ನಿನ್ನ ಜೊತೆ, ನೀನು ವಿರೋಧಿಸಿದರೆ ನಿನ್ನನ್ನ ಬಿಟ್ಟು ನಿನ್ನನ್ನ ಮೆಟ್ಟಿ ಮುನ್ನುಗ್ಗುತ್ತೇವೆ ಅನ್ನುವ ಹಾಗೆ BR ಪಾಟೀಲ್ ರವರು ಮಂದಿರ ಕಟ್ಟಲಿಕ್ಕೆ ಅವಕಾಶ ಕೊಟ್ರೆ ಸರಿ, ಇಲ್ಲದೆ ಹೋದ್ರೆ ಅವರನ್ನ ವಿರೋಧ ಮಾಡಿ ಬೃಹತ್ತಾಗಿರುವಂತಹ ಮಂದಿರವನ್ನ ನಾವು ನಿರ್ಮಾಣ ಮಾಡೋಣ ಅನ್ನುವಂತಹ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡುತ್ತಾ, ರಾಘವ ಚೈತನ್ಯರ ಶಕ್ತಿ ಅಗಾಧವಾಗಿರುವಂತಹ, ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ರಾಘವ ಚೈತನ್ಯರು ಮಾಡಲಿಲ್ಲ. ಎಲ್ಲರನ್ನೂ ಕೂಡ ಸಮನಾಗಿ ತೆಗೆದುಕೊಂಡು ಹೋದಂತ ಒಬ್ಬ ಸಂತರ ಮಂದಿರ ನಿರ್ಮಾಣ ಮಾಡಲಿಕ್ಕೆ, ಆ ಸಂತರ ಪೂಜೆ ಮಾಡಲಿಕ್ಕೆ ಇಲ್ಲಿರುವಂತಹ ಮುಸ್ಲಿಮರು ದೊಡ್ಡ ಮನಸ್ಸು ಮಾಡಿದರೆ ಮಾತ್ರ ಆಳಂದ ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಆಗ್ರಹವನ್ನು ನಾನು ಮಾಡ್ತಾ ಇದ್ದೇನೆ. ಯುವಕರೇ, ನೀವೇನಾದ್ರೂ ಪ್ರಚೋದನಕಾರಿ ಭಾಷಣ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹೇಗಾದ್ರೂ ಮಾಡಿ ಕೇಸ್ ಹಾಕಬೇಕು, ಮುಂದಿನ ವರ್ಷ ಪೂಜೆಗೆ ಅವಕಾಶ ಸಿಗಬಾರದು ಅನ್ನುವಂತಹ ಕಾಂಗ್ರೆಸ್ಸಿನ ನೀಚ ಷಡ್ಯಂತ್ರ ಇವತ್ತು ಬಯಲಾಗ್ಬಿಟ್ಟಿದೆ. ಹೇಗೆ ಮಾತಾಡಬೇಕು ಹಾಗಾದ್ರೆ? ಲಿಂಗ ಸ್ಥಾಪನೆ ಮಾಡಬೇಕಾಗಿದೆ, ಪೂಜೆ ಆಗಿದೆ, ವಿಭೂತಿ ಹಚ್ಚಿದ್ದೇವೆ, ಪತ್ರಿ ಹಾಕಿದ್ದೇವೆ, ಊದುಬತ್ತಿ ಬೆಳಗಿದ್ದೇವೆ, ಕರ್ಪೂರ ಆಗಿದೆ, ನೈವೇದ್ಯ ಆಗಿದೆ, ಆ ನೈವೇದ್ಯ ಪ್ರಸಾದ ತಗೊಂಡು ನಾವೆಲ್ಲರೂ ಮನೆಗೆ ಹೋಗಿ ಅಂತ ಅಷ್ಟೇ ಹೇಳ್ಬೇಕಾ? ಇಷ್ಟು ಹೇಳಿದರೂ ಕೂಡ ಈ ಸರ್ಕಾರದಲ್ಲಿ ಕೇಸ್ ಹಾಕುವಂತ ಸಾಧ್ಯತೆ 100ಕ್ಕೆ 100 ಇದೆ. ಮೊನ್ನೆ 4ನೇ ತಾರೀಕು ವಿಜಯಪುರ ನಗರದಲ್ಲಿ ಶಿವಾಜಿ ಜಯಂತಿ ಆಯ್ತು.
ಹೈದರಾಬಾದಿನ ರಾಜಾ ಸಿಂಗ್ ಠಾಕೂರ್ ಅವರು ಬಂದಿದ್ರು, ಬಸನಗೌಡ ಯತ್ನಾಳ್ ಅವರು ಇದ್ರು. ಅವ್ರು ಯಾರೂ ಕೂಡ ಮುಸ್ಲಿಮ ಧರ್ಮವನ್ನ ಹೀಯಾಳಿಸಲಿಲ್ಲ. ಆದ್ರೂ ಕೂಡ ಅವರ ಇಬ್ಬರ ಮೇಲೂ ಬೇಕು ಅಂತಲೇ ಕೇಸ್ ಹಾಕಿದ್ದಾರೆ. ಯತ್ನಾಳ್ ಅವರು ಹೇಳಿದ್ರು, ದುಷ್ಟ ಶಕ್ತಿಗಳ ಹುಟ್ಟು ಅಡಿಸಲಿಕ್ಕೆ ನಾನೇನಾದ್ರೂ ಹೋಮ್ ಮಿನಿಸ್ಟರ್ ಆದ್ರೆ ಗರ್ಮೆ ಗುಸ್ಕೆ ಎನ್ಕೌಂಟರ್ ಕರ್ತೈತೆ ಅಂತ ಹೇಳಿದರು. ಆಮೇಲೆ ರಾಜಾ ಸಿಂಗ್ ಅವರು ಹೇಳಿದ್ರು, ಅಫ್ಜಲ್ ಖಾನ್ ಶಿವಾಜಿಯನ್ನ ಹತ್ಯೆ ಮಾಡಲಿಕ್ಕೆ ಹೊರಟಿದ್ದ, ಹೆಂಡತಿಯರ ಮೇಲೆ ಅವಿಶ್ವಾಸ ಆಯಿತು, ಹೆಂಡತಿಯರನ್ನ ಕೊಂದು ಹಾಕಿದ. ಇಂತಹ ನೀಚ ಅಫ್ಜಲ್ ಖಾನನನ್ನ ಶಿವಾಜಿ ಮಹಾರಾಜ್ ವಧೆ ಮಾಡಿದ ಅಂತ ಹೇಳಿ ಅಫ್ಜಲ್ ಖಾನನ 63 ಹೆಂಡತಿಯರ ಬಗ್ಗೆ ಮಾತಾಡಿದರೆ ಅಲ್ಲಿಯ ಮುಸ್ಲಿಮರಿಗೆ ತ್ರಾಸಾಯ್ತಂತೆ. ಅಂದ್ರೆ ಇವರು ಭಾರತ ಮಾತೆಯ ಮಕ್ಕಳು ಅಥವಾ ಅಫ್ಜಲ್ ಖಾನನ ಹೆಂಡತಿಯ ಮಕ್ಕಳು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಂಥ ವಿಪರ್ಯಾಸ. ಒಬ್ಬನು ಹೇಳಿದ ಮಹಾನ್ ಪಂಡಿತ ಬಸನಗೌಡ ಯತ್ನಾಳ್ ಅವರು ಆರ್ಮ್ಸ್ ಆಕ್ಟ್ ಉಲ್ಲಂಘನೆ ಮಾಡಿದಾರಂತೆ. ಅಂದ್ರೆ ಆರ್ಮ್ಸ್ ಆಕ್ಟ್ ಅಂದ್ರೆ ಅದು ಗೊತ್ತೇ ಇಲ್ಲ ಅವರಿಗೆ. ಆರ್ಮ್ಸ್ ಆಕ್ಟ್ ಉಲ್ಲಂಘನೆ ಹೇಗಾಗುತ್ತೆ? ಹಾಗೆ ಗನ್ನನ್ನು ತಗೊಂಡು ಯಾರಾದರೂ ಹೊಡೆದ್ರೆ ಅದು ಆರ್ಮ್ಸ್ ಆಕ್ಟ್ ಉಲ್ಲಂಘನೆ ಆಗುತ್ತೆ. ನಾನು ಎನ್ಕೌಂಟರ್ ಮಾಡ್ತಿದ್ದೆ ಅಂತ ಭವಿಷ್ಯ ಹೇಳಿದ್ರೆ ಆರ್ಮ್ಸ್ ಆಕ್ಟ್ ಉಲ್ಲಂಘನೆ ಆಯ್ತು ಅಂತ ಹೇಳ್ತಾರಂದ್ರೆ ಅದಕ್ಕೆ ಅಂತಾರೆ ಇವರಿಗೆ ಅರ್ಧಮರ್ಧ ಅಂತ. ಇಂತಹ ನೀಚರು ಇರುವುದರಿಂದನೇ ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕ್ತಾರೆ. ಶಫಿ ನಾಶಿಪುಡಿ, ಮೊನ್ನೆ ನಾಸಿರ್ ಖಾನ್ ಗೆದ್ದಾಗ ಶಫಿ ನಾಸಿಪುಡಿ ಅವನು ಬ್ಯಾಡಗಿ ಮೆಣಸಿನಕಾಯಿಯ ವ್ಯಾಪಾರಿ ಅಂತೆ. ಅವನ ಮೇಲೆ ಸಂಶಯ ಆಯ್ತು. ಮೀಡಿಯಾದವರು ಹೋಗಿ ಕೇಳ್ತಾರೆ, ನಿಮ್ಮ ಮೇಲೆ ಆರೋಪ ಬಂದಿದೆ. ಅಯ್ಯೋ, ನಾನು 15 ಆಗಸ್ಟ್ಗೆ ಜೆಂಡಾ ಹಾರಿಸ್ತೀನಿ, 26 ಆಗಸ್ಟ್ ಜನವರಿಗೆ ನಾನು ಧ್ವಜಾರೋಹಣ ಮಾಡ್ತೀನಿ, ನಾನು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀನಿ, ನಾನೊಬ್ಬ ದೇಶಭಕ್ತ, ನಾನು ಎಲ್ಲರಿಗೂ ಊಟ ಹಂಚ್ತೀನಿ ಅಂದವನೇ ಬಡ್ಡಿ ಮಗ ಇವತ್ತು ಪಾಕಿಸ್ತಾನ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾನೆ. ಈ ಶಫಿ ನಾಶಿಪುಡಿಗೆ, ನಾಶಿಪುಡಿ ಮೊದಲೆಲ್ಲ ಎಲ್ಲಿ ಏರ್ಸ್ಕೊಳ್ತಿದ್ರಿ? ಮೂಗ್ನಾಗ ಏರ್ಸ್ಕೊಳ್ತಿದ್ರು. ಪೊಲೀಸರ ಕೈಯೊಳಗೆ ಕಾರು ಪುಡಿ ಕೊಟ್ರೆ ಎಲ್ಲಿ ಏರಿಸ್ತಾರ್ರಿ? ಅಂತಹ ಶಫಿ ನಾಶಿಪುಡಿಗೆ ಕಾರ್ ಪುಡಿಯ ತಾಕತ್ತು ಏನು ಅನ್ನುವುದನ್ನು ನಮ್ಮ ಪೊಲೀಸ್ ಇಲಾಖೆ ತೋರಿಸಿದರೆ ಮಾತ್ರ ಇಂಥ ಪಾಕಿಸ್ತಾನ ಏಜೆಂಟ್ಗಳ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಸುಭಾಷ್ ಗುತ್ತೇದಾರರು ಮತ್ತು ಹರ್ಷ ಗುತ್ತೇದಾರರಿಗೆ ನಾವು ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. ರಾಜಕೀಯ ಉದ್ದೇಶಕ್ಕಾಗಿ ಹಿಂದುತ್ವಕ್ಕೆ ಜೈ ಅನ್ನೋರು ಬಹಳ ಜನ ಇದ್ದಾರೆ. ಜೈ ಶ್ರೀರಾಮ್, ಟಿಕೆಟ್ ಸಿಗ್ತದಂದ್ರೆ ಜೈ ಶ್ರೀರಾಮ್. ಟಿಕೆಟ್ ಬೇಕಾಗಿತ್ತಂದ್ರೆ RSS ಪ್ರಮುಖರ ಮನೆಗೆ ಹೋಗ್ತಾರೆ, RSS ಕಾರ್ಯಾಲಯಕ್ಕೆ ಹೋಗ್ತಾರೆ. ಅಲ್ಲಿವರೆಗೂ RSS ಕಾರ್ಯಾಲಯನೂ ಇರಲ್ಲ. ಅವರು ಟಿಕೆಟ್ ಬೇಕಾಗಿದ್ರೆ ಅಲ್ಲಿಗೆ ಹೋಗ್ತಾರೆ, ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಟಲಿಯರ ಮನೆಗೆ ಹೋಗ್ತಾರೆ. ಇಂಥ ಪರಿಸ್ಥಿತಿ ಇದೆ. ಗೆದ್ರೆ ಹಿಂದುತ್ವ ಅಂತಾರೆ, ಸೋತ್ರೆ ಹಿಂದುತ್ವಕ್ಕೆ ಬೆನ್ನು ತೋರಿಸಿ ಹೋಗುವಂತಹ ನೀಚ ರಾಜಕಾರಣಿಗಳ ಮಧ್ಯೆ ಸೋಲು ಗೆಲುವು ಮುಖ್ಯ ಅಲ್ಲ. ಇವತ್ತು ನಮಗೆ ಸೋಲಾಗಿರ್ಬೋದು, ಮುಂದೆ ನಿಶ್ಚಿತವಾಗಿ ನಮಗೆ ಗೆಲುವಾಗುತ್ತೆ. ನಾವು ಹಿಡಿದ ಧರ್ಮ ಕಾರ್ಯವನ್ನ ಬಿಡೋದಿಲ್ಲ. ಧರ್ಮೋ ರಕ್ಷತಿ ರಕ್ಷಿತ ಅನ್ನುವಂತಹ ಘೋಷಣೆಯೊಂದಿಗೆ ತಂದೆ ಮತ್ತು ಮಗ ಇವತ್ತು ನಮ್ಮ ಜೊತೆಗೆ ನಿಂತಿದಾರಲ್ಲ, ಖಂಡಿತವಾಗಿ ಮುಂದಿನ ದಿನ ಇವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ರಾಘವ ಚೈತನ್ಯ, ರಾಘವ ಸಂಪ್ರದಾಯ 13-14ನೇ ಶತಮಾನದಿಂದ ಪ್ರಾರಂಭವಾಗಿ ಜೀವಂತ ಸಮಾಧಿಯನ್ನ ಹೊಂದಿರುವಂತಹ ರಾಘವ ಚೈತನ್ಯ ಮಹಾರಾಜರು ಈ ಭಾಗದಲ್ಲಿ ಜನರ ಸುಖ ಕಷ್ಟಗಳನ್ನು ಆಲಿಸಿ ಜನರ ಏಳಿಗೆಗಾಗಿ ಶ್ರಮಿಸಿದಂತ ಮಹಾನ್ ಚೇತನ ಶಕ್ತಿಗೆ ಇಲ್ಲಿಂದ ನಾವು ಹೋಗಿ ಪೂಜೆಯನ್ನ ಸಲ್ಲಿಸೋರಿದ್ದೀವಿ. ನೀವೆಲ್ಲರೂ ಕೂಡ ಶಾಂತ ರೀತಿಯಾಗಿ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿ ಮತ್ತೆ ಮುಂದಿನ ಹೋರಾಟಕ್ಕೆ ನಾವು ಅಣಿಯಾಗೋಣ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ, ನೀವೆಲ್ಲರೂ ಕೂಡ ಭಾರತ ಮಾತೆಗೆ ಮತ್ತೊಮ್ಮೆ ಜಯಘೋಷ ಆಗ್ಬೇಕು. ಎರಡೂ ಕೈಗಳನ್ನ ಮೇಲೆತ್ತಿ ಘೋಷಣೆ ಆಗ್ಬೇಕು. ಎರಡೂ ಕೈಗಳನ್ನ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ 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 ವಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಯಾಕೋ ಎಲ್ಲರೂ ಸುಸ್ತಾದಂಗೆ ಕಾಣಿಸ್ತದೆ. ಉಪವಾಸ ಇದ್ದೀರೇನು?
ಏನ್ ಪ್ರಸಾದ ತಗೊಂಡೇ ಬಂದಿರೋ? ಜೋರಾಗಿ ಜಯ ಘೋಷಣೆ ಮಾಡಬೇಕು. ನೀವು ಮಾಡಿದ ಘೋಷಣೆ ಪಾಕಿಸ್ತಾನಕ್ಕೆ ತಲುಪಬೇಕು, ಆ ರೀತಿ ಘೋಷಣೆ ಆಗ್ಬೇಕು. बोलो भारत माता की, गंगा माता की, गो माता की, पवन पुत्र हनुमान की, सब संतों की, राघव चैतन्य महाराज की, जगत ज्योति बसवेश्वर महाराज की, हर हर